ಶಾಲಾ ಶಿಕ್ಷಕಿಯೊಬ್ಬರು ಶ್ರೀರಾಮನ ಬಗ್ಗೆ, ರಾಮ ಮಂದಿರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಶಾಲೆಗೆ ಹಿಂದೂ ಸಂಘಟನೆಗಳು ಮುತ್ತಿಗೆ ಹಾಕಿರುವಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ ನಡೆದಿದೆ. ಶಾಲೆಯ ಮುಂದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಜೆರೋಸೋ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರುವಂಥ ಘಟನೆ ಇದು. ಇನ್ನು ಈ ಪ್ರತಿಭಟನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶಾಲೆಗೆ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜಾ ಅವರು ಕೂಡ ಭೇಟಿ ನೀಡಿದರು. ಅವರ ಕಾರಿಗೂ ಕೂಡ ಸಂಘಟನೆಯ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಶಿಕ್ಷಕಿಯನ್ನು ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಮತ್ತು ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಶಿಕ್ಷಕಿ ಮಾತನಾಡಿದ್ದಾರೆ ಅನ್ನೋದು ಆರೋಪ. ಸಾಮಾಜಿಕ ಜಾಲತಾಣದಲ್ಲಿ ಪೋಷಕಿಯೊಬ್ಬರ ಆಡಿಯೋ ವೈರಲ್ ಆಗಿದೆ. ಆಡಿಯೋ ಜೊತೆಗೆ ಈ ಶಾಲೆಗೆ ಮುತ್ತಿಗೆ ಹಾಕಿ ಅನ್ನೋ ಸಂದೇಶವೂ ಕೂಡ ವೈರಲ್ ಆಗಿತ್ತು. ಅದಾದ ಬೆನ್ನಿಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕಿಯನ್ನ ಅಮಾನತು ಮಾಡಬೇಕು ಅನ್ನೋ ಆಗ್ರಹವನ್ನ ಮುಂದಿಟ್ಟಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಂಗಳೂರಿನ ಶಾಲೆಯೊಂದರಲ್ಲಿ ಶ್ರೀರಾಮನ ಬಗ್ಗೆ, ಮೋದಿಯ ಬಗ್ಗೆ, ಹಾಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಕ್ಕಳಿಗೆ ಕಲಿಸಲಾಗ್ತಾ ಇದೆ, ಬೋಧನೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಮಂಗಳೂರಿನ ಜಪ್ಪುವಲ್ಲಿರುವಂತಹ ಸೈಂಟ್ ಜೊರೋಸಾ ಸ್ಕೂಲಲ್ಲಿ 7ನೇ ಕ್ಲಾಸಿನ ಮಕ್ಕಳಿಗೆ ಈ ರೀತಿಯ ಒಂದು ಬೋಧನೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಹಿಂದೂ ಸಂಘಟನೆಗಳದ್ದು. ನಾನೀಗ ಅದೇ ಶಾಲೆಯ ಹೊರಗಡೆ ಇದ್ದೀನಿ. ನೋಡ್ಬೋದು, ಇದು ಸೈಂಟ್ ಜೊರೋಸಾ ಸ್ಕೂಲ್. ಇಲ್ಲಿ ಮಕ್ಕಳಿಗೆ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ತನಕ ಮಕ್ಕಳು ಇಲ್ಲಿ ಕಲಿತಾರೆ. 7ನೇ ಕ್ಲಾಸ್ ಹಾಗೂ 8ನೇ ಕ್ಲಾಸಿನ ಮಕ್ಕಳಿಗೆ ಇಲ್ಲಿ ಹಿಂದೂ ಧರ್ಮದ ಬಗ್ಗೆ, ಶ್ರೀರಾಮನ ಬಗ್ಗೆ, ಅಯೋಧ್ಯೆಯ ಬಗ್ಗೆ, ಅಯೋಧ್ಯೆಯ ಮಂದಿರದ ಬಗ್ಗೆ, ಹಾಗೇನೆ ಮೋದಿಯ ಬಗ್ಗೆ, ಪ್ರಧಾನಿ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಬೋಧಿಸಲಾಗಿದೆ ಅನ್ನೋ ಆರೋಪ ಶಾಲೆಯ ಮಕ್ಕಳ ಪೋಷಕರಿಂದನೇ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಈ ಶಾಲೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜಿಸಿರುವುದನ್ನ ನೀವು ನೋಡ್ತಾ ಇದ್ದೀರಿ. ಪೊಲೀಸರು ಕೂಡ ಇಲ್ಲಿ ಇದ್ದಾರೆ. ಹಾಗೆಯೇ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಶಾಲೆಗೆ ಮುತ್ತಿಗೆ ಹಾಕಿದ್ರು, ಆರಿಸಿದ್ದಾರೆ. ಏನು ಈ ಶಾಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಅವರಿಂದನೇ ಕೇಳ್ತೇನೆ. ಏನು ಆರೋಪ ಈ ಶಾಲೆಯ ಟೀಚರ್ಸ್ಗಳ ಮೇಲಿದೆ? ಸರ್, ಆರೋಪ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಆರೋಪ ಹೇಳಿ ನಾವು ಹೇಳ್ತಾ ಇಲ್ಲ, ಅಕ್ಷಮ್ಯ ಅಪರಾಧ. ಒಬ್ಬ ಉತ್ಕೃಷ್ಟವಾದ ಪ್ರಜೆಯನ್ನು ನಿರ್ಮಾಣ ಮಾಡುವಂಥ ಒಂದು ವಿದ್ಯಾರ್ಥಿ ಸಂಸ್ಥೆಯಲ್ಲಿ ಇಡೀ ದೇಶದ ವಿರುದ್ಧವಾದಂಥ ನಡೆಯುವಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ವ್ಯವಸ್ಥಿತವಾದ ಷಡ್ಯಂತ್ರ ಒಬ್ಬರು ಅಧ್ಯಾಪಕೆಯಿಂದ ನಡೀತಾ ಇದೆ. ಇಡೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.